ನಮ್ಮ ಹಿರಿಯರು ಒಂದು ಮಾತನ್ನು ಹಿಂಗ ಹೇಳ್ತಾರ, ಅಪುತ್ರ ಸಂಗತಿ ನಾಸ್ತಿ ಸ್ವರ್ಗ ಸೇವೆ ಚಿನೇವಚ ಸಪುತ್ರ ಮುಖ ದೃಷ್ಟಂ. ಮದುವೆ ಆಗ್ಯದ, ಪ್ರಪಂಚ ಸಜ್ಜು ನಡೀತದತ್ತ ಹಿಂಗೇನ ತಿಳ್ಕೊಬೇಡ. ಮತ್ತಿದಕ್ಕೆ ಮುಂದೆ ಮಕ್ಕಳು ಬೇಕು. ಮಕ್ಕಳು ಹುಟ್ಟಿದ ಬೆಳಕು ನೋಡ್ತಾರೇನಿಲ್ಲೋ ಅದನ್ನು ಮುಂದಿಂದ ಬೇಕು. ಈಗ ಮದುವೆ ಆಯ್ತು, ಸಂಸಾರ ಸಜ್ಜಾಯ್ತು. ಅದಕ್ಕ ಮಕ್ಕಳಿಲ್ಲದವ್ರು ಮನಿ ಲೆಕ್ಕದಾಗಿಲ್ಲಂತ, ಮಕ್ಕಳು ಇಲ್ಲದವ್ರಿಗೆ ಸ್ವರ್ಗದಾಗ ಜಾಗ ಸಿಗಲ್ಲಂತ. ಅದಕ್ಕೆ ಮಕ್ಕಳಿಲ್ಲದವ್ರಿಗೆ ಮೋಕ್ಷನೂ ಇಲ್ಲ ಅಂತ ಹೇಳಿ ನಂಗೆ ವೇದಗಳು ಹೇಳ್ತಾವ. ಇನ್ನೊಂದು ಸಂಶಯರಿಪ್ಪ, ಮತ್ತೇನ್ ಸಂಶಯ? 30 ವರ್ಷ ಐತಿ ನಿಮ್ ಕೂಡ, 40 ವರ್ಷ ಐತಿ ಹರಕೆ ಮಾಡಕ್ ಚಾಲು ಮಾಡಿದವ್ರಿಪ್ಪ. ಹೌದು. ನಿಮಗೆ ಎಷ್ಟು ಮಕ್ಕಳದಾವ್, ನಮ್ಗಷ್ಟು ಇನ್ನೂ ಗೊತ್ತಾಗಿಲ್ಲ, ಹೇಳ್ಬಿಡ್ರಿಪ್ಪ. ಯಾಕ್ರಿ ಮಾಧುಮಾರೇ, ನಿಮಗೇನು ಸಂಶಯ ಬಂದಿತ್ತು ಇದ್ರ ಬಗ್ಗೆ? ಸಪುತ್ರ ಕಾನ ಸ್ವರ್ಗ ಸೇವೆ ಚಿನ್ನವಚ ಸಪುತ್ರ ಮುಖ ದೃಷ್ಟಂ ಅಂತ ಹೇಳ್ಯಾರಿ. ಮಕ್ಕಳಿಲ್ದವ್ರ ಮುಖ ನೋಡಬಾರ್ದು, ಮಕ್ಕಳಿಲ್ಲದವ್ರ ಮನಿ ಲೆಕ್ಕದಾಗಿಲ್ಲ ಅಂತ ಹೇಳ್ಯಾರ, ಸ್ವರ್ಗದಾಗ ಜಾಗಿಲ್ಲ ಅಂತ ಹೇಳ್ಯಾರ. ಹೌದೌದು. ಅದಕ್ಕೆ ಮಹಾರಾಜರಿಗೆ ಎಷ್ಟು ಮಕ್ಕಳದಾವ ಅದು ಜರ ನನ್ ಚೌಕಶಿ ಮಾಡುದ್ರಿಪ್ಪ. ನನ್ನ ಕನ್ಯಾಗಳದಾವು. ಅಲ್ಲೋ ತಮ್ಮ, ನಮ್ಮ ಮಕ್ಕಳು ಯಾರು ನಿನಗೆ ಇನ್ನೂ ಗುರುತಾಗಿಲ್ಲ. ನೀವು ಇನ್ನೂ ಗುರುಪುತ್ರ ಆಗಿಲ್ಲ. ಜಗತ್ತೇನೆ ನಮ್ಮ ಮಕ್ಕಳ ಅಂತ ಹೇಳಿ ತಿಳ್ಕೊಂಡಿದ್ದೇವೆ. ಅದಕ್ಕೆ ಜ್ಞಾನಿ ಕಬೀರದಾಸರು ಒಂದು ಮಾತನ್ನು ಹೇಳ್ತಾರ, ಕೇಳು, कोई एक जाने वो सभी जाने, कोई एक नहीं जाने वो कोई नहीं जाने. ನಿನಗೇನ್ ಅನಿಸ್ತದ, ಇವರಿಗೆ ಹೆಂಡ್ರು ಮಕ್ಕಳು ಇಲ್ಲ ಅಂತ ತಿಳ್ಕೊಂಡು